ಸರ್ ನಿಮ್ ವಿಡಿಯೋ ನಾನು ನೋಡಿದೆ ಯೂಟ್ಯೂಬ್ ಅಲ್ಲಿ ಇವಾಗ. ಹ್ಮ್ ನೀವು ಮಾತಾಡೋದು ತುಂಬಾ ಖುಷಿ ಆಯ್ತು ಸರ್. ಹಾ ನಿಮ್ಮಂಗೇನೆ ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ಬೇಕು ಸರ್. ಹಾ ಯಾಕೆ ಅಂದ್ರೆ ಈಗ ಧರ್ಮಸ್ಥಳ ಅಂದ್ರೆ ಈಗ ನಮ್ಮನೆ ದೇವ್ರುನು ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ. ಹಾ ಆ ದೇವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಕಾದ್ರೆ ನಮಗೆ ತುಂಬಾ ಮನ್ಸಿಗೆ ನೋವಾಗುತ್ತೆ. ಓಕೆ. ಅದ್ರಿಂದ ನಿಮ್ ವಿಡಿಯೋ ನೋಡ್ದೆ ನಿಮ್ಮ ಸಬ್ಸ್ಕ್ರೈಬ್ ಇದ್ ಮಾಡ್ಬಿಟ್ಟು ನಿಮ್ ನಂಬರ್ ತಗೊಂಡ್ಬಿಟ್ಟು ಕಾಲ್ ಮಾಡ್ತಿರೋದು ಸರ್ ನಾವು ಹಾಸನಿಂದ. ಈಗ ನೀವ್ ಹೇಳಿದ್ರಲ್ಲ ಧರ್ಮಸ್ಥಳ ಮತ್ತೆ ಇದ್ರ ಬಗ್ಗೆ ನಮಗೂ ಇದಿದೆ ಅಂತ ಹೇಳಿ. ಹೌದು ಸರ್. ಸರ್ ನಾವು ಧರ್ಮಸ್ಥಳಕ್ಕೆ ಹೋದಾಗ ಮುಡಿ ಕೊಡೋದಾಗಿರ್ಲಿ, ಅಲ್ಲಿ ಹೋದಾಗ ದೇವ್ರ ದರ್ಶನ ಮಾಡೋದಾಗಿರ್ಲಿ, ಅಲ್ಲಿ ಹೋದಾಗ ಹೌದು ಸರ್. ಊಟ ತಿನ್ನೋದಾಗಿರ್ಲಿ ಪ್ರಸಾದನ, ಹೌದು. ಮತ್ತೆ ಅಲ್ಲಿದ್ದೇನು ವಾತಾವರಣಗಳಿತ್ತು. ಯಾಕೆಂದ್ರೆ ನಾವು ಧರ್ಮಸ್ಥಳ ಅಂತ ಹೊರಟ್ರೆ ಸಾಕು, ಆ ಸುತ್ತಮುತ್ತ ಇರೋ ಎಲ್ಲಾ ದೇವಸ್ಥಾನಗಳನ್ನ ನೋಡ್ಕೊಂಡು ನೆಕ್ಸ್ಟ್ ಉಡುಪಿಗೆ ಹೋಗಿ ಉಡುಪಿ ದರ್ಶನ ಮಾಡ್ಕೊಂಡು ಅಲ್ಲಿ ಬೀಚ್ಗಳಿರೋದು, ಮಲ್ಪೆ ಬೀಚ್ ಅದು ಇದು ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಬರೀಬೇಕು. ಇದಿಷ್ಟೇ ಸರ್ ನಮಗ್ ಗೊತ್ತಿದ್ದು. ಧರ್ಮಸ್ಥಳ ಅಂದ್ರೆ ಇದಿಷ್ಟೇ ನಮಗ್ ಗೊತ್ತಿದ್ದು. ಇಲ್ಲ ಸರ್, ಯಾಕೆಂದ್ರೆ ಅಲ್ಲಿ ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಏನಾಗಿದೆ, ಈ ಧರ್ಮಸ್ಥಳ ಈಗ ಅಲ್ಲಿ 2 ಪಂಥ ಆಗ್ಬಿಟ್ಟಿದೆ. 2 ಪಂಥ ಅಂದ್ರೆ ಏನು, ಈ ತಿಮ್ಮೆ ಅವ್ರೇನೋ ಅವ್ರ ಹೆಸರು ತಿಮ್ಮಾರೂಢಿ, ತಿಮ್ಮಾರೂಢಿ ಆಯಪ್ಪಂದು ಒಂದು ಪಂಥ ಆದ್ರೆ, ಆಯಪ್ಪ ಇವಾಗ ಏನು ವಿರೋಧ ಮಾಡ್ತಿದ್ದಾನಲ್ಲ ಧರ್ಮಸ್ಥಳದ ಅಲ್ಲೇ ಅವರು ಧರ್ಮಾಧಿಕಾರಿಗಳ ಕುಟುಂಬನ, ಹೌದು ಸರ್, ಆ ಕುಟುಂಬನ ರಕ್ಷಣೆ ಮಾಡ್ಕೊಳ್ಳೋದು ಅದೊಂದು ಪಂಥ ಆಗ್ಬಿಟ್ಟಿದೆ. ಇವರು 2 ಪಂಥದಲ್ಲೂ, ನಾನು ಇದನ್ನ ಹೇಳ್ಬಿಡ್ತೀನಿ ನೀಟಾಗಿ ದಯವಿಟ್ಟು ತಿಳ್ಕೊಳ್ಳಿ. ಹೇಳಿ ಸರ್, ಹೇಳಿ. ನಾವು ತಿಳ್ಕೊಂಡಿದ್ದೀವಿ ಸರ್, ನಾನು ಕೇಳ್ತೀನಿ, ಹೇಳಿ. ನಾನು ನನ್ಗೆ ಈ ಒಂದು ವಿಚಾರದಲ್ಲಿ ಎಂಟ್ರಿ ಆದಾಗ ನನಗ್ ಗೊತ್ತಾಗಿರೋ ಸತ್ಯ ಹೇಳ್ಬಿಡ್ತೀನಿ ಕೇಳಿ. ಹೇಳಿ ಸರ್, ಹೇಳಿ. ಈ 2 ಪಂಥದವ್ರಿಗೆ ಏನಾಗಿದೆ ಅಂದ್ರೆ, ಪಂಥದವ್ರಿಗೆ ನಾನು ಹೇಳ್ತಾ ಇರೋದು, ಹೇಳಿ ಸರ್. ಇಲ್ಲಿ ಸೌಜನ್ಯ ಅನ್ನೋ ಒಂದು ಹೆಣ್ಮಗು ಏನು ಈ ಒಂದು ಘಟನೆ ನಡೆದಿದೆ, ಅದರಿಂದ ಏನು ಇಷ್ಟೆಲ್ಲ ಇನ್ಸಿಡೆಂಟ್ ಗಳಾಗಿದಾವೆ, ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ರೀತಿಲಿ 2 ಪಂಥದವರು ಹೇಳ್ತಾರೆ. ಹೌದು, ಆದ್ರೆ ರಿಯಲ್ ಫ್ಯಾಕ್ಟ್ ಇಲ್ಲ ಅಲ್ಲಿ. ಅಲ್ಲ, ಇಲ್ಲೇ ಹೇಳ್ತೀನಿ ಕೇಳಿ. ನ್ಯಾಯ ಅನ್ನೋದು, ಈಗ ನ್ಯಾಯ ಸಿಗ್ಬೇಕು ಅಂತ ಈ 2 ಪಂಥದವ್ರು ಏನ್ ಹೇಳ್ತಾರೆ, ಇದನ್ನ ನಾವೇನ್ ಕೇಳ್ಕೊಂತೀವಲ್ಲ ನಮ್ಮಂತವ್ರು, ನಾವು ನ್ಯಾಯ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ ಈ ನ್ಯಾಯ ಅನ್ನೋ 2 ಪದಕ್ ಮಾತ್ರ ನಾವು ಧ್ವನಿಗೂಡಿಸ್ತಾ ಇದೀವಿ. ಆದ್ರೆ ಈ 2 ಪಂಥದವ್ರು ಏನ್ ಮಾಡ್ತಾ ಇದಾರೆ, ಈ ನ್ಯಾಯ ಪಡಿಬೇಕು ಅನ್ನೋ ಹೆಸರಲ್ಲಿ ಈ ಒಂದು ಮೊದಲನೇ ಪಂಥದವರು, ಈಗ ನಾನು ಏನ್ ಹೇಳಿದೆ ತಿಮ್ಮಾರೂಢಿ ಅವರು, ಅವ್ರಿಗೆ ನ್ಯಾಯ ಅನ್ನೋ ಒಂದು ಹೆಸರಲ್ಲಿ ಏನಾಗಿದೆ, ಏನೋ ಒಂದು ಬಲವಾದ ದ್ವೇಷನ ಈ ಧರ್ಮಾಧಿಕಾರಿ ಕುಟುಂಬದ ಮೇಲೋ ಇಲ್ಲ ಅಲ್ಲಿದ್ ವ್ಯವಸ್ಥೆ ಮೇಲೋ ಏನೋ ಬಲವಾದ ದ್ವೇಷ ಇಟ್ಕೊಂಡಿದ್ದಾರೆ. ಆ ದ್ವೇಷ, ಕುಲ್ಲು, ಮತ್ತೆ ಅವರಲ್ಲಿ ಆ ಮನ್ಸಲ್ಲಿ ಅದೇನ್ ಕಾರ್ಯ ಸಾಧನೆ ಆಗ್ಬೇಕು ಅನ್ನೋದಿದ್ಯೋ ಅದ್ ಆಗುವಂತ ರೀತಿಯಲ್ಲಿ ಆಗ್ಲೇಬೇಕು ಅನ್ನೋ ರೀತಿಲಿ ಈ ನ್ಯಾಯ ಅನ್ನೋ ಪದನ ಬಳಸ್ತಾ ಇದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸರಿ, ಇರಿ ನಾನು ಹೇಳ್ಬಿಡ್ತೀನಿ. ಇದು ಈ ಪಂಥದವ್ರಲ್ಲಿ ಕಂಡ್ರೆ, ಇನ್ನೊಂದು ಪಂಥದವ್ರು ಏನು ಅಂದ್ರೆ, ಇಲ್ಲಿ ಖಂಡಿತ ಅವ್ರಿಗೂ ಗೊತ್ತಿದೆ, ಇಲ್ಲಿ ಈ ಹೆಣ್ಮಕ್ಳುಗಳಿಗೆ ಈ ತರ ತೊಂದರೆ ಆಗಿರೋದು ಅವ್ರಿಗೂ ಕೂಡ ಚೆನ್ನಾಗ್ ಗೊತ್ತಿದೆ. ಆಮೇಲೆ ಅಲ್ಲಿ ಏನು ಆಸ್ತಿಗಳು ಕಬಳಿಕೆ ಆಗಿದೆ ಅದು ಕೂಡ ಅಲ್ಲಿರೋರು ಚೆನ್ನಾಗ್ ಗೊತ್ತಿದೆ. 2 ಪಂಥದವ್ರಿಗೂ ಚೆನ್ನಾಗ್ ಗೊತ್ತಿದೆ. ಮತ್ತೆ ಲೋಕಲ್ ಸ್ಥಳೀಕರಿಗೂ ಕೂಡ ಈ ರೀತಿಲಿ ಘಟನೆಗಳು ನಡೆದಿದಾವೆ ಅನ್ನೋದು ಕೂಡ ಚೆನ್ನಾಗ್ ಗೊತ್ತಿದೆ. ಆದ್ರೆ ಇನ್ನೊಂದು ಪಂಥದವ್ರು ಏನ್ ಮಾಡ್ತಾ ಇದಾರೆ, ಎಲ್ಲಿ ಈ ಧರ್ಮಾಧಿಕಾರಿಗಳ ವಿಚಾರದಲ್ಲಿ ನಾವು ಬಿಟ್ಕೊಟ್ವಿ ಅಂದ್ರೆ ಈ ದೇವಸ್ಥಾನ ಸರ್ಕಾರ ಸುಪರ್ತಿಗೆ ಹೋಗ್ತದೋ, ಇಲ್ಲ ಅವ್ರು ಏನು ಟಾರ್ಗೆಟ್ ಇಟ್ಕೊಂಡ್ ಕೂತಿದಾರೆ ಆ ಟಾರ್ಗೆಟ್ಗೆ ಈ ಧರ್ಮಸ್ಥಳ ಅನ್ನೋ ಒಂದು ಪುಣ್ಯಕ್ಷೇತ್ರ ಬಲಿ ಆಗ್ಬಿಡುತ್ತೋ ಅಂತ ಹೇಳಿ ಈ ಒಂದು 2ನೇ ಪಂಥದವರು ಈ ಕುಟುಂಬದವರ ವಿಚಾರದಲ್ಲಿ ನೀವು ದಾಖಲೆ ತಗೊಂಬನ್ನಿ ಅಂತ ಹೇಳಿ ಸೌಜನ್ಯದ ವಿಚಾರದಲ್ಲಿ ಮಾತಾಡ್ತಿದ್ರು. ಹಂಗಾಗಿ ನಾವು ಕೂಡ ಈ ಸೌಜನ್ಯದ ವಿಚಾರದಲ್ಲಿ ನಾವು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಯಾಕೆ ಅಂದ್ರೆ ಅದು ಆಲ್ರೆಡಿ ಕೋರ್ಟು, ಕೇಸು, ಸಾಕ್ಷಿ ನಾಶ ಈ ತರದ್ ಏನೇನೋ ಆಗೋಗ್ಬಿಟ್ಟಿತ್ತು. ಸರ್, ಇಲ್ಲಿ ಈ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ವಿಡಿಯೋಗಳು ಮಾಡಾಕ್ತಾನಲ್ಲ, ನಾವು ಅದನ್ನ ಕಾಮನ್ ಆಗಿ ನೋಡ್ತಿದ್ದೋ ಅಷ್ಟೇ. ಈಗ ಏನ್ ವಿಡಿಯೋ ಬರೋದು ಅದನ್ನ ಕಾಮನ್ ಆಗಿ ನೋಡಿವೋ. ಆದ್ರೆ ಅವನು ಇನ್ನೊಂದು ವಿಡಿಯೋ ಮಾಡಿದಾಗ ಶಿವ ತಾಂಡವ ಶುರು ಅಂತ ಹೇಳ್ತಾನೆ. ಅಲ್ಲಿ ಏನಕ್ಕ ಪದ ಬಳಸ್ತಾನೆ ಅಂದ್ರೆ, ಸಾಕ್ಷಿ ಅನ್ನೋದು ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಆ ಸಾಕ್ಷಿನೇ ಭೀಮಾ ಅನ್ನೋ ರೀತಿಲಿ ಹೇಳ್ತಾನೆ. ಎನಿವೆ ಅವನ ಹೆಸರು ಅದು ಕ್ರಿಯೇಟ್ ಆಗಿರ್ಲಿ ಇನ್ನೊಂದಾಗಿರ್ಲಿ ಸರ್, ಈಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ನಾವು ಕಾಮನ್ ಆಗಿ ವಿಡಿಯೋ ನೋಡಿದೀವಿ. ಆದ್ರೆ ನಾವಿಲ್ಲಿ ಏನ್ ಎದುರು ನೋಡ್ತಾ ಇದ್ದಿದ್ದು ಅಂದ್ರೆ, ಈ 2ನೇ ಈ ಬಲಪಂಥ ಅಂತ ಇವ್ರು ಏನ್ ಹೇಳ್ಕಂತಾರೆ, ಇವ್ರು ಸಾಕ್ಷಿ ಬೇಕು ಅಂತ ಕೇಳ್ತಿದ್ರಲ್ಲ. ಈಗ ಭೀಮಾ ಅನ್ನೋನ್ ಬಂದಿದ್ದಾನೆ, ಅದು ಧರ್ಮಸ್ಥಳದ ಈ
ವೀರೇಂದ್ರ ಹೆಗಡೆ ಅವರೇ ಕ್ರಿಯೇಟ್ ಮಾಡಿ ಕಳ್ಸಿರುವಂತ ಸಾಕ್ಷಿನೋ ಅಥವಾ ಇಲ್ಲಿ ಈ ತಿಮ್ಮಾರೋಡಿ ಅವ್ರು ಕ್ರಿಯೇಟ್ ಮಾಡಿ ಕಳ್ಸಿರೋ ಸಾಕ್ಷಿನೋ ನನ್ಗೆ ಅದೆರಡು ಬೇಡ, ಅದು ತನಿಖೆಯಿಂದ ಗೊತ್ತಾಗ್ಲಿ. ಹೌದು ನಾವೇನ್ ನೋಡಿರೋದು ಭೀಮಾ ಅನ್ನೋ ಒಬ್ಬ ವ್ಯಕ್ತಿ, ಅವನು ಅವನ ಮನ್ಸಿಗೆ ತುಂಬಾ ರೀತಿಲಿ ಆಘಾತ ಆಗಿ ತನ್ನ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಬಂದಿದೀನಿ ಅಂತ ಹೇಳ್ಕೊಂಡ್ ಬಂದಿದ್ದಾನೆ. ಆ ವಾಸ್ತವ ವಿಚಾರನ ನಾನ್ ಗಮನಿಸ್ದಾಗ ಏನ್ ಅನ್ನಿಸ್ತು, ಓಕೆ ಎನಿವೆ ಇಂಥವ್ರ ಕುಟುಂಬದ ಬಗ್ಗೆ ಇಷ್ಟೆಲ್ಲ ನಡೀತಿದ್ರು ಕೂಡ ಸಾಕ್ಷಿ ಹೇಳೋದಕ್ಕೆ ಧೈರ್ಯವಾಗಿ ಬಂದಿದ್ದಾನೆ ಅಂದ್ರೆ ಅವ್ನ್ ಗುಂಡ್ಗೆನ ಮೆಚ್ಬೇಕು ಅನ್ನೋ ರೀತಿಲಿ ಒಂದು ನಾವು ಭೀಮನ್ ವಿಚಾರದಲ್ಲಿ ನಾನ್ ಮೆಚ್ಕೊಂಡಿದ್ದು. ಇನ್ ಎರಡನೇದು, ಸಾಕ್ಷಿ ಅನ್ನೋದು ಮುಂದೆ ಬಂದಿದೆ ಅಂದ್ಮೇಲೆ ಅವನು ನೋಡೋಣ ಪ್ರಯತ್ನ ಪಡ್ಲಿ, ಎಲ್ಲೋ ಒಂದ್ ಕಡೆ ಈ ಸೌಜನ್ಯ ಕೇಸ್ಕೋ ಇನ್ನು ಬೇರೆ ಬೇರೆ ಅನನ್ಯ ಭಟ್ ಅವ್ರ ಮಗಳು ಆ ಹುಡ್ಗಿ ಕೇಸ್ಕೋ ಏನಕ್ಕೋ ಒಂದು ಒಳ್ಳೇದಾಗ್ಬೋದೇನೋ ಅಂತ ಹೇಳಿ ಈ ಭೀಮಾ ಅನ್ನೋ ಪಾತ್ರ ಬಂದ್ಮೇಲೆ ನಾನು ಇದ್ರಲ್ಲಿ ಅಬ್ಸರ್ವ್ ಮಾಡಿದೆ ಸರ್. ಇಲ್ಲಿಂದ ನಾನು ಅಬ್ಸರ್ವ್ ಮಾಡಿದ್ದೆ, ಇನ್ ಸೌಜನ್ಯ ಆಗ್ಲಿ ತಿಮ್ಮಾರೋಡಿ ಆಗ್ಲಿ ಇವ್ರದಾಗ್ಲಿ ಕಾಂಟ್ರವರ್ಸಿಗಳು ಇವ್ಯಾವು ನಾವು ಕಿವಿಗೆ ಕೊಟ್ಟಿರ್ಲಿಲ್ಲ. ಈ ಭೀಮಾ ಅನ್ನೋದ್ ಬಂದ್ಮೇಲೆ ಏನೋ ಒಂದ್ ಆಗ್ಬೋದು ಬದಲಾವಣೆ ಅಂತಾನು ಕೂಡ ನಿರೀಕ್ಷೆಯಲ್ಲಿದ್ದು. ಇದಿಷ್ಟೇ ನಾವು ಅಬ್ಸರ್ವೇಶನ್ ಮಾಡ್ತಾ ಇದ್ದು ಸರ್. ನಾನು ಈ ಭೀಮಾ ಅನ್ನೋ ವ್ಯಕ್ತಿ ಬಂದ್ಮೇಲೆ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಕ್ ಶುರು ಮಾಡಿದೆ. ನಾನು ಭೀಮನ್ ಪರವಾಗಿರ್ಬೇಕು, ಯಾಕಂದ್ರೆ ಸಾಕ್ಷಿ ಪರವಾಗೆ ನಾವು ನಿಂತ್ಕೋಬೇಕು. ಹೌದು ಸರ್. ಈ ಎರಡು ಪಂಥ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಯಾರು ಇಂಪಾರ್ಟೆಂಟ್ ಅಲ್ಲ ಸರ್, ನ್ಯಾಯ ಮುಖ್ಯ. ಹಂಗಾಗಿ ಏನ್ ಮಾಡ್ದೋ ಈ ಭೀಮನ್ ಅಬ್ಸರ್ವ್ ಮಾಡ್ತಾ ಬಂದು ಅದೇ ಟೈಮ್ಗೆ SIT ಕೂಡ ರಚನೆ ಆಗ್ಬೇಕು ಅಂತ ಹೇಳಿ ಏನೋ ದೇವ್ರ ದಯೆಯಿಂದ ಆಗೋಯ್ತು. ಈಗ ಸಾಕ್ಷಿ ಮತ್ತೆ SIT ಟೀಮು ಇದ್ ಎರಡು ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಹೊರತು, ಅಂದ್ರೆ ಈ ನ್ಯಾಯನ ಎದುರು ನೋಡ್ತಿದೀವಲ್ಲ ನಮ್ಮಂತವ್ರುಗಳು, ನಾವು ಎರಡು ಪಂಥದವ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಬಾರ್ದು. ಇವ್ರಿಬ್ರು ಕೂಡ ನಾವು ಎಗೇನೆಸ್ಟ್ ಆಗೇ ನೋಡ್ಬೇಕು ಸರ್. ಯಾಕೆ ಅಂದ್ರೆ ಇವ್ರಿಬ್ರು ಕೂಡ ಒದ್ದಾಡ್ತಿರೋದು ಯಾವ್ಯಾವ ಉದ್ದೇಶಕ್ಕೆ ಅಂತ ಅರ್ಥ ಆಗ್ಬಿಟ್ಟಿದೆ. ಇಲ್ಲಿ ನಮ್ಮ ಉದ್ದೇಶ ಏನು, ಭೀಮಾ ಅನ್ನೋ ವ್ಯಕ್ತಿ ಅವನು ಇವರೇ ಕ್ರಿಯೇಟ್ ಮಾಡಿರೋದೋ ಇಲ್ಲ ಅವನೇ ಬಂದಿರೋದೋ ಅದೆಲ್ಲ SIT ತನಿಖೆಯಲ್ಲಿ ಆಚೆ ಬಂದ್ಬಿಡುತ್ತೆ. ಈಗ ನಾವು ನ್ಯಾಯ ನೋಡೋರು ಏನ್ ಮಾಡ್ಬೇಕು, SIT ಮೇಲೆ ಗಮನ ಕೊಡ್ಬೇಕು. ಹೌದು ಸರ್. ಇದನ್ನ ನಾನ್ ಇಲ್ಲಿ ಮಾಡ್ತಾ ಇದೀನಿ ಸರ್. ಇಲ್ಲಿ ಮಾಡುವಂತ ಸಂದರ್ಭದಲ್ಲಿ ಏನಾಯ್ತು, ಈ ನ್ಯಾಷನಲ್ ಟಿವಿಯಲ್ಲಿ ಈ ಪುನೀತ್ ಮತ್ತೆ ಅವ್ರ ಇನ್ನೊಬ್ರು ಅವರು ನಿರೂಪಣೆ ಮಾಡೋರು ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ನು ಹೇಳ್ತಾರೆ, ಯಾರೋ ಆ ಪುನೀತ್ ಏನು ಅಂತ ಹೇಳ್ತಾನೆ, ನೋಡಿ ಇಲ್ಲಿಂತದೊಂದ್ ಘಟನೆ ನಡೆದಿದೆ ಇಂತ ಮಸೀದಿಲಿ, ಆ ಹೆಣ್ಮಗುಗೆ ನ್ಯಾಯ ಕೊಡ್ಸೋರು ಯಾರು ಇಲ್ಲ, ನಾವು ಇದ್ರನ್ನ 2 ವರ್ಷದಿಂದ ಓಡಾಡ್ತಾ ಇದೀವಿ ಅಂತ ಅಂತಾರೆ. ನಾನಿಲ್ಲಿ ಏನ್ ಪ್ರಶ್ನೆ ಕೇಳ್ದೆ, ಈಗ ಸಮೀರ್ ಅನ್ನೋ ವ್ಯಕ್ತಿ ವಿಡಿಯೋಗಳು ಮಾಡಿದಾನೆ, ಹೌದು ಸಮೀರ್ ಇಂದ ಈಗ ಈ ಪ್ರಕರಣ ಆಚೆಗ್ ಬಂತ, ಆಯ್ತು ಒಪ್ಕೊಳ್ಳೋಣ. ಈಗ ಸಮೀರ್ ಹೆಂಗೆ ಇಲ್ಲಿ ಅನ್ಯಾಯ ಆಗಿದೆ ಇಷ್ಟೆಲ್ಲ ನಡೀತಾ ಇದೆ ಅಂತ ವಿಡಿಯೋ ಮಾಡ್ದಂತವ್ನು ನಿನ್ನದೇ ಸಮುದಾಯದಲ್ಲಿ ಈ ರೀತಿ ಆಗಿದ್ಯಾ ಅಲ್ವೇನಪ್ಪ? ಸಾವಿರಾರು ಉಳ್ಕಿದೆ ಸರ್. ಸಾವಿರ ಬೇಡ ಸರ್, ನಮ್ಗೆ ಸಾವಿರ ನನ್ಗೆ ಗೊತ್ತಿಲ್ಲ. ಈಗ ಈಗ 2 ವರ್ಷದ ಹಿಂದೆ ನಡೆದಿರುವಂತ ಘಟನೆ ಬಗ್ಗೆ ನೀನೊಂದ್ ವಿಡಿಯೋ ಮಾಡು. ಆಗ ಏನ್ ಅನ್ಸುತ್ತೆ, ಸಮೀರ್ ಅನ್ನೋನು ಇಲ್ಲಿ ಯಾರಿಗೆ ಅನ್ಯಾಯ ಆಗ್ತಿದ್ರು ಕೂಡ ಅನ್ಯಾಯದ ವಿಚಾರ ಇಟ್ಕೊಂಡು ಮಾತಾಡುವಂತ ಒಬ್ಬ ವ್ಯಕ್ತಿ ಅನ್ನೋ ರೀತಿಲಿ ಈ ನ್ಯಾಯನ ನಿರೀಕ್ಷೆ ಪಡುವಂತ ನಮ್ಮಂತವ್ರ ಮೈಂಡ್ಗೆ ಈ ಸಮೀರ್ ಅನ್ನೋ ವ್ಯಕ್ತಿ ಬರ್ತಾನೆ ಅನ್ನೋ ರೀತಿಲಿ ನಾವು ಥಿಂಕ್ ಮಾಡ್ದೆ. ಥಿಂಕ್ ಮಾಡಿ ನಾನು ಈ ಸಮೀರ್ ಬಗ್ಗೆ ಈ ವಿಡಿಯೋನು ಕೂಡ ಮಾಡಾಕ್ದೆ. ಇಲ್ಲಿ ಏನಾಯ್ತು, ಎರಡೂ ಪಂಥದವ್ರಿಗೂ ಕೂಡ ಕನ್ಫ್ಯೂಸ್ ಆಯ್ತು. ಇವನು ಈ ಕಡೆ ಅವನ ಅನ್ಕೊಂಡು ಇವರು ಸಾರ್ ನೀವು ಇವಾಗ ನಿಮ್ಗೆ ಎಲ್ಲಾ ಅರಿವಾಗ್ತಾ ಇದೆ ಅಂತ ಕೆಲವ್ರು ಅನ್ಕೊಂಡ್ರು. ಇನ್ನು ಕೆಲವರು ನೀನ್ ಆ ಕಡೆಗೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡ್ರು. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ ಮೈಂಡ್ ಏನಿದೆ, ಧರ್ಮಸ್ಥಳದಲ್ಲೂ ನ್ಯಾಯ ಕೇಳ್ತಾ ಇದೀವಿ, ಈ ಮಸೀದಿ ವಿಚಾರದಲ್ಲೂ ನ್ಯಾಯ ಕೇಳ್ತಾ ಇದೀವಿ ಅಂತ ಕೇಳಿದ್ದು. ಹೌದು ಸರ್. ನಮ್ಗೆ ನಾನೊಂದ್ ಮಾತು ಹೇಳ್ತೀನಿ ಸರ್. ಹೇಳ್ಬಿಡಿ ಸರ್. ನಮ್ಗೆ ಏನಂದ್ರೆ ಅವ್ರ ವಿಚಾರ ನನಗ್ ಬೇಡ ಸರ್. ನನ್ನ ಒಂದು ಪರ್ಸನಲ್ ಆಗಿ ನಾನ್ ಹೇಳೋದು, ನಮ್ ದೇವಸ್ಥಾನ ನಮ್ ಧರ್ಮದ ಬಗ್ಗೆ ನಾವು ಒಂದು ಪೂಜೆ ಮಾಡೋ ಗುರುಗಳ ಬಗ್ಗೆ ಮಾತಾಡಿದಾಗ ನಮ್ಗ್ ಬೇಜಾರಾಗುತ್ತೆ ಸರ್. ನೀವು ಮಾತಾಡಿದ್ದು ನನ್ಗೆ ತುಂಬಾ ಇಷ್ಟ ಆಯ್ತು, ನೀವು ಯಾವಾಗ ಮಾತಾಡಿದ್ರಿ ಒಪ್ಕೊಂತೀನಿ. ಆದ್ರೆ ಹಂಗೆಲ್ಲ ಮಾತಾಡಿದಾಗ ನಮಗ್ ಬೇಜಾರಾಗುತ್ತೆ. ಕಾನೂನ್ ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಸರ್, ಒಂದ್ ನಿಮಿಷ ಸರ್, ಕಾನೂನ್ ಪ್ರಕಾರ ಯಾರ್ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲಿ ಸರ್. ನಾವು ತಪ್ಪು ಮಾಡಿರೋರ್ನ ನಾನು ಅವ್ರನ್ನ ಬಿಡಿ ಅಂತ ನಾನು ಹೇಳಲ್ಲ. ಆದ್ರೆ ದೇವಸ್ಥಾನದ ಬಗ್ಗೆ ಆತರ ಎಲ್ಲ ಮಾತಾಡಿದಾಗ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಸರ್. ಹೇಳೋಣ ಅಂತ ನಾನ್ ನಿಮಗೆ ಕಾಲ್ ಮಾಡಿದೆ. ನಿಮ್ಗೆ ಅಂತ ಅಲ್ಲ ಸರ್, ಎಂತವ್ರಿಗೆ ಆದ್ರೂ ಪರ್ಸನಲ್ ನಾನು ಒಬ್ಬಂಗ್ ನಾನು ಹೇಳ್ತಿರೋದು. ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟಿಗಟ್ಲೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರಿದ್ದಾರೆ. ಈಗ ನೋಡಿ, ನನ್ಗೆ ಈಗ ವಾಸ್ತವ ಅರ್ಥ ಆದ್ಮೇಲೆ ನಾನ್ ಕೇಳ್ತಾ ಇರೋದಿಷ್ಟೇ, ಸಮೀರ್ ಅನ್ನೋನ್ಗೆ, ನೋಡಪ್ಪ ನೀನು ನಿನ್ ಸಮುದಾಯದ ಬಗ್ಗೆ ನೀನ್ ಧ್ವನಿ ಎತ್ತುತ್ತಿಲ್ಲ ಅಂದ್ಮೇಲೆ ನೀನ್ ನಮ್ ಸಮುದಾಯದ ಬಗ್ಗೆ ಬರ್ಲೇಬೇಡ, ನೀನ್ ಆರಾಮಾಗಿ ಇದ್ಬಿಡು. ಅದನ್ನೇ ಸರ್ ನಾನು ಹೇಳೋದು. ಸಾವಿರಾರು ಉಳ್ಕ ಈಗ ನೋಡಿ ಸರ್, ಈಗ ನಾವುಗಳು ಹಿಂದೂಗಳಿದ್ದೀವಿ. ಈಗ ನಮ್ಗೆ ಏನ್ ವಾಸ್ತವ ಅಂತ ಗೊತ್ತಾಗಿದೆ, SIT ರಚನೆ ಆಗಿದೆ.
ಹೌದು ಈಗ ಸರ್. ಮುಗಿದೋಯ್ತು, ಈಗ ನಾವ್ ಏನೋ ಮಾಡ್ತಾ ಇರ್ತೀವಿ, ನೀನ್ ಬರಕ್ ಹೋಗ್ಬೇಡಪ್ಪ ಅಂತಾನೆ, ಹೌದು ಅದನ್ನೇ ಸರ್. ಹೇಳಿದ್ದು. ಸರ್ ಒಂದ್ ನಿಮಿಷ ಸರ್, ನಾನು ಒಂದ್ ಮಾತು ಹೇಳ್ತೀನಿ. ಒಬ್ರು ಮುಸ್ಲಿಮ್ಸ್ ಬಗ್ಗೆ ನಾವೇನಾದ್ರು ಈ ತರ ಮಾತಾಡಿದ್ರೆ ಅವ್ರು ಬಿಡ್ತಿದ್ರ ಸರ್? ಸರ್ ಈಗ ಬಿಡ್ತಿದ್ರು ಸೆಕೆಂಡ್ರಿ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಅಲ್ವಾ ಸರ್? ಅವ್ರಿಗೆ ಅನ್ಯಾಯ ನಮ್ಗೆ ಆಗಿದೆ. ಏನಾಗತ್ತೆ ಅಂದ್ರೆ ನಮ್ಮಲ್ಲೇ ಕೆಲವ್ರು ಇದಾರೆ, ಅವರು ಬುದ್ಧಿ ಇಟ್ಕೊಂಡ್ ಮಾತಾಡ್ತಾರೋ, ಬುದ್ಧಿ ಇಲ್ದಲೆ ಮಾತಾಡ್ತಾರೋ. ಏನಿದೆ ಕಾನೂನು ಮುಖಾಂತರ ಅದ್ ಏನಿದೆ ಅದ್ ಡಿಸೈಡ್ ಏನ್ ಬರುತ್ತೆ ಬರ್ಲಿ ಸರ್. ಆದ್ರೆ ನಮ್ಮವ್ರೇನೆ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದಾಗ ನಮಗ್ ಸರ್ ಇಲ್ಲಿ ಬೇಜಾರಾಗುತ್ತೆ ಸರ್. ನನ್ಗೆ ಒಂದು ನೋಡ್ತಾ ಇರೋದೇನ್ ಗೊತ್ತಾ ಸರ್, ನಾನು ಹೇಳ್ಬಿಡ್ತೀನಿ ನೋಡಿ. ನನ್ಗೆ ಈ ಎಡಪಂಥ ಬಲ್ಪಂಥ ಸಪೋರ್ಟ್ ಮಾಡ್ತಿರೋರು ಇಲ್ಲ ಯಾವ ಸರ್. ಉದ್ದೇಶ, ಹೌದು. ಅಲ್ಲಲ್ಲ ಒಂದ್ ನಿಮಿಷ, ಯಾವ ಉದ್ದೇಶ ಸಪೋರ್ಟ್ ಮಾಡ್ತಾವ್ರೆ ಅನ್ನೋದು ಅವ್ರುಗಳು ಮೈಂಡ್ ಬರ್ಬೇಕು. ಇಲ್ಲ ನಮಗ್ ನ್ಯಾಯಕ್ಕೋಸ್ಕರ ಅಲ್ವಾ? ಬೇಕು, ಇರೀ ನಮಗ್ ನ್ಯಾಯ ಬೇಕು ಅನ್ನೋ ಒಂದು ಪಂಥ ಬರ್ಬೇಕು. ಇಲ್ಲಿ ಮೂರನೇ ಪಂಥ ನ್ಯಾಯಕ್ಕೋಸ್ಕರ ಹೋರಾಡೋರು ಬಂದ್ರೆ ಅವಾಗ ಆಟೋಮೆಟಿಕ್ಲಿ ಸರಿ ಹೋಗ್ಬಿಡುತ್ತೆ ಸರ್. ಈ ಎರಡೂ ಟೀಮ್ ಅವರು ಯಾಕೋಸ್ಕರ ಒದ್ದಾಡ್ತವ್ರೆ, ಇವ್ರ ಎರಡೂ ಟೀಮ್ ಮನಸ್ಥಿತಿ ಏನು, ಇಲ್ಲಿ ನ್ಯಾಯಕ್ಕೋಸ್ಕರ ನಿಂತಿರೋರ್ಗೆ ಏನ್ ಬೇಕು, ಇದಿಷ್ಟೇ ಬೇಕಾಗಿರೋದು. ಇಲ್ಲಿ ನ್ಯಾಯಕ್ಕೋಸ್ಕರ ಒದ್ದಾಡೋರು ಯಾರು ಇಲ್ಲ ಬಿಡಿ ಸರ್. ಅಲ್ವಾ ಸರ್? ಎರಡು ಪಂಥಕ್ಕೂ ಒದ್ದಾಡೋರೆ ಅಲ್ಲ ಜಾಸ್ತಿ. ಸರ್, ನಾನ್ ಹೇಳೋದು ಕಾನೂನು, ಈಗ ಕಾನೂನು ಮುಖಾಂತರನೇ ಅದ್ ಏನಿದೆ ಬಗೆಹರಿಬೇಕು. ಅಲ್ಲಿ ತನಕನೂ ಬಿಡ್ತಿಲ್ವಲ್ಲ ಸರ್ ಇವರು? ಅಲ್ಲ ಇವ್ರು ಏನಾದ್ರು ಗಲಾಟೆ ಬಡ್ಕೊಳ್ಳಿ, ಅಲ್ಲ ಅವ್ರು ಏನ್ ಬಡ್ಕೊಂಡ್ರು SIT ರಚನೆ ಆಗಿದೆ ಸರ್. ಆ ಅಲ್ವಾ SIT ಸರ್? ವರದಿ ಕೊಡುತ್ತೆ ಅಷ್ಟೇ, ಅಲ್ಲಿವರೆಗೂ ಕಾಯ್ಬೇಕು. ಹೌದು. ಕಾನೂನು ಏನ್ ತೀರ್ಮಾನ ಕೊಡುತ್ತೆ ಅದು ನಾವೆಲ್ಲರೂ ಒಪ್ಕೊಳ್ಳೇಬೇಕು, ಒಪ್ಕೊಂತೀವಿ. ಅದಕ್ಕಿಂತ ಮುಂಚೆ ಇವರು ಇಲ್ದೇ ಇರೋದೆಲ್ಲ ಮಾತಾಡೋದು, ಆ ಪೋಸ್ಟರ್ಗಳು, ಈ ಟ್ರೋಲ್ಗಳು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸರ್, ಬೇಜಾರಾಗುತ್ತೆ. ಸರ್ ಈಗ ನೋಡಿ, ಧರ್ಮಸ್ಥಳದಲ್ಲೂ ಸಂಖ್ಯೆ ಅಂದ್ರೆ ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಆಗಿದೆ ಅಂತ ನಮಗೂ ಬೇಜಾರ. ತುಂಬಾ ಕಮ್ಮಿ ಆಗಿದೆ ಸರ್. ಯಾಕೆಂದ್ರೆ ನೆನ್ನೆನೋ ನಮ್ ಬ್ರದರ್ ಹೋಗ್ ಬಂದ್ರು, ನಾನು ಹೋಗಕ್ ಆಗ್ಲಿಲ್ಲ. ಅವ್ರಿಗೆ ಕಳಿಸಿದ್ದೆ ನಾನು, ದೇವಸ್ಥಾನಕ್ಕೆ ಹೋಗ್ ಬರ್ತೀನಿ. ಇಲ್ಲ ನೀವ್ ಹೋಗ್ ಬನ್ನಿ, ನಾನು ಬರಕ್ ಆಗಲ್ಲ, ಇನ್ನೊಂದ್ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ದೇನೆ ಸರ್ ನಾನು. ಅವ್ರು ಹೇಳಿದ್ರು ನೆನ್ನೆ ರಾತ್ರಿ ಹೋಗ್ ಬಂದ್ರು, ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅಂತೆ. ನನ್ಗೆ ಇನ್ನೂ ಒಂದ್ ಏನ್ ಅನ್ಸುತ್ತೆ ಗೊತ್ತಾ ಸರ್, ಬೇಜಾರ್ ಮಾಡ್ಕೊಂಬೇಡಿ, ಹಿಂಗ್ ಹೇಳ್ತೀನಿ ಹೇಳಿ ಅಂತ. ಸರ್, ಹೇಳಿ ಸರ್, ಏನು ಬೇಜಾರಿಲ್ಲ. ಈ ಧರ್ಮಾಧಿಕಾರಿ ಅವರೇ ವ್ಯಾಲಂಟ್ರಿ ಆಗಿ ಇನ್ನು ಒಂದು ಸರಿ ಬರ್ಬೇಕು ಸ್ಟೇಟ್ಮೆಂಟ್ ಗೆ ಸರ್. ಹೌದೌದು, ಸತ್ಯ ಅದು. ಆದ್ರೆ ಅವರು ನಾನು ಹೇಳ್ತೀನಿ ಕೇಳಿ, ಒಂದು ಸರಿ ಸ್ಟೇಟ್ಮೆಂಟ್ ಬಂದು ಆ ಯಪ್ಪ ದೊಡ್ಡತನದಲ್ಲಿ ನೋಡಿ, ಇವ್ರು ಯಾರ್ಯಾರು ಏನಾದ್ರೂ ಹೇಳ್ಕೊಳ್ಳಿ, ಅದ್ ಏನಾದ್ರೂ ತನಿಖೆ ಮಾಡ್ಕೊಳ್ಳಿ. ನೋಡಿ ನೀವೇನಿದೆ ಬನ್ನಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೃಪೆಗೆ ಪಾತ್ರ ಆಗ್ರಿ, ನೀವ್ ಇಲ್ಲಿ ಮಾಡ್ಕೊಂಡು ಹೋಗಿ. ನಾನ್ ತಪ್ಪಿತಸ್ಥ ಅಂತ ಯಾವತ್ ರುಜುವಾತ್ ಆಗುತ್ತೆ ಹೌದು ಸರ್. ಅವತ್ತು ನೀವು ಏನಾದ್ರು ನಿರ್ಧಾರ ತಗೊಳ್ಳಿ. ಅಲ್ಲಿವರೆಗೂ ಈ ಯಾವ್ದೇ ಊಹಾಪೋಹಗಳು ಕಿವಿ ಕೊಡ್ಬೇಡಿ, ಕಾನೂನು ಬೆಲೆ ಕೊಡಿ ಅಂತ ಹೇಳಿ. ಇನ್ ಒಂದೇ ಒಂದು ಆ ವ್ಯಕ್ತಿ ಒಂದ್ ವಿಡಿಯೋ ಮಾಡ್ಬಿಟ್ರೆ ದೊಡ್ಡ ಮನ್ಸು ಮಾಡಿ, ಖಂಡಿತ ಜನ ಇಷ್ಟಪಡ್ತಾರೆ. ಹೌದು, ಒಂದೂ ಕೂಡ ಇದ್ರ ಬಗ್ಗೆ ಏನು ಬರ್ತಾ ಇಲ್ಲ ವಿಚಾರ. ಹೌದು ಸರ್. ಆದ್ರೆ ಅದ್ರ ಬಗ್ಗೆ ನಮ್ಗೂನು ಕ್ಲಿಯಾರಿಟಿ ಇಲ್ಲ ಸರ್. ಯಾಕೆಂದ್ರೆ ಅವ್ರು ಯಾಕೆ ಹೇಳ್ತಾ ಇಲ್ಲ, ಯಾಕೆ ಸುಮ್ನವ್ರೆ ಅನ್ನೋದ ಸರ್ ಕೊಡ್ಬೇಕು. ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಇರೋರ್ ಬರೋರೆಲ್ಲ ಅವ್ರ ಕಡೆನೆ ಬೆರಳು ಮಾಡ್ತಿದಾರೆ ಅಂದಾಗ ಆ ವ್ಯಕ್ತಿ ತಪ್ಪು ಮಾಡಿದ್ರೆ ಓಪನ್ ಆಗಿ ಹೇಳ್ಬಿಡ್ಬೇಕು, ಹೌದ್ರಿ ನಾನು ಇಂಥದ್ದೊಂದು ಮಾಡಿದ್ದೆ ಅಂತಾನೆ ಹೇಳ್ಬೇಕು. ಇಲ್ವಾ, ಕಾನೂನ್ ಮೇಲೆ ನಂಬಿಕೆ ಇದೆ ಅಲ್ವಾ, ನೋಡ್ರಪ್ಪ ನಾವ್ ಯಾವ್ದಕ್ಕೂ ವಿರುದ್ಧವಾಗಿ ಮಾತಾಡಲ್ಲ, ಕಾನೂನ್ ಇದೆ, ತನಿಖೆ ಮಾಡ್ಕೊಳ್ಳಿ. ಅವ್ರು ಸಾವಿರ ಹೇಳ್ಕೊಳ್ಳಿ, ಭಕ್ತಾದಿಗಳು ನೀವು ಬಂದು ಈಗ ದೇವ್ರ ಕೃಪೆಗೆ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಯಪ್ಪ. ಯಾಕೆಂದ್ರೆ ನಾವು ನಂಬಿರೋದು ಮಂಜುನಾಥ ಸ್ವಾಮಿನ. ಹೋದಾಗ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ಒಂದೇ ₹1 ಯಾರ ಹತ್ರನೂ ದುಡ್ಡು ಇಸ್ಕೊಳಲ್ಲ ಸರ್. ಯಾಕಂದ್ರೆ ಬಡವ್ರ ಬಗ್ರು ಯಾರಿದ್ರು ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಸರ್. ಬೇರೆ ಇನ್ ಯಾವ ದೇವಸ್ಥಾನದಲ್ಲಿ ಹೋದ್ರು ನಿಮ್ಗೆ ಒಂದು ಲಾಡ್ಜ್ಗಾಗ್ಲಿ, ಒಂದು ಪ್ರಸಾದಕ್ಕಾಗ್ಲಿ ಎಲ್ಲಾ ತರಾವರಿ ದುಡ್ಡು ಇಸ್ಕೊಂತಾರೆ. ಆದ್ರೆ ಇಲ್ಲಿ ₹1 ಖರ್ಚಿಲ್ದಂಗೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಎಲ್ಲಾರು ಕುಟುಂಬದವರೆಲ್ಲ ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋ ಒಂದೇ ಒಂದ್ ದೇವಸ್ಥಾನ ಅಂದ್ರೆ ಇದು ಒಂದೇ ಸರ್ ಇರೋದು, ಹೇಳ್ಬೇಕು ಅಂದ್ರೆ. ಅಲ್ಲ ನೀವು ನಿಮ್ ಭಾವನೆ ನೀವ್ ಹೇಳಿದೀರಾ, ನಮ್ ಮನ್ಸಲ್ಲಿ ಇರೋದು ಏನ್ ಗೊತ್ತಾ ಸರ್, ಅದಕ್ಕೆ ಈಗ ಧರ್ಮಾಧಿಕಾರಿ ಅಂತ ಅವ್ರನ್ನ ಹೇಳ್ತಾರಲ್ವಾ. ಹೌದು ಸರ್. ಒಂದು ಸ್ಟೇಟ್ಮೆಂಟ್, ಒಂದೇ ಒಂದ್ ಸ್ಟೇಟ್ಮೆಂಟ್ ಹಿಂಗ್ ಬಂದ್ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು. ಅದ್ ನಡೀಲಿ, ಅದೇನ್ ತನಿಖೆ ನಡೆಯುತ್ತೋ ನಡೀಲಿ. ಹೌದು ಸರ್. ಆಮೇಲೆ ಜನನೇ ಹೇಳ್ತಾರೆ, ನೋಡಪ್ಪ ಯಪ್ಪನೇ ಬಂದ್ ಹೇಳಿದ ನೋಡ್ರಯ್ಯ, ಬಿಡ್ರಿ ಅದೇನ್ ತನಿಖೆ ಆಗ್ತದೋ ಬರ್ಲಿ, ನೀವ್ ಯಾಕೆ ಸುಮ್ನೆ ನೆಗೆಟಿವ್ ಆಗಿ ಬಿಂಬಿಸ್ತೀರಾ ಅಂತ ಜನನೇ ಹೇಳ್ತಾರೆ. ಅವ್ರು ಬರಕ್ ರೆಡಿ ಇಲ್ಲ. ಇಲ್ಲಿ ಏನಾಗ್ತದೆ, ತಪ್ಪು ಮಾಡಿದ್ರೆ ತಾನೇ ಅವ್ನ್ ತಪ್ಪಿರಕ್ ಸಾಧ್ಯ ಅಂತಾರೆ ಕೆಲವರು. ಅದ್ ದೇವ್ರಿಗೆ ಬಿಟ್ಟಿದ್ದೆ ಸರ್, ಅದು ದೇವ್ರ ಒಬ್ಬಂಗ್ ಗೊತ್ತು. ಅಲ್ಲ, ನಾವು ಅದನ್ನೇ ಹೇಳ್ತಾ ಇರೋದು ಸರ್. ಸತ್ಯ ಅನ್ನೋದೇ ಕಾನೂನಿಂದ ಆಚೆ ಬರ್ಬೇಕು ಅಲ್ವಾ. ಆದ್ರೆ ಅವ್ರಿವ್ರು ಮಾತಾಡೋದೆಲ್ಲ ನೋಡೋದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಮನ್ಸಿಗೆ ನೋವಾಗತ್ತೆ. ಈ ತರ ಎಲ್ಲಾ ಮಾತಾಡ್ತಾರಲ್ಲ ನಮ್ ಧರ್ಮದ ಬಗ್ಗೆ, ನಮ್ ದೇವ್ರ ಬಗ್ಗೆ ಈ ತರ ಮಾತಾಡ್ತಾರಲ್ಲ ಅಂತ ಬೇಜಾರಾಗತ್ತೆ ಸರ್ ಅಷ್ಟೇ. ಇಲ್ಲ ನೋಡಿ ಸರ್, ನಾವಂತೂ ಇವ್ರ ಪರನೂ ಇಲ್ಲ ಅವ್ರ ಪರನೂ ಇಲ್ಲ. ವಿಡಿಯೋ ಮಾಡಿ ಸರ್,
ನ್ಯಾಯವಾಗಿ ಅಷ್ಟೇ. ಅಲ್ಲಲ್ಲ ನಾನ್ ಹೇಳೋದು ನಿಮ್ಮಂತವ್ರಿಂದಾನೇ ಇದೆಲ್ಲ ಜನಗಳಿಗೆ ಅರಿವಾಗ್ಬೇಕು. ಯಾಕೆಂದ್ರೆ ಜನ ನಂಬಿದ್ದು ಅದ್ರಿಂದಾನೇ, ಈ ತರ ವಿಡಿಯೋ ನೋಡೇನೆ. ಇರೋದ ಸತ್ಯ ಏನಿದೆ ನೀವ್ ಹೇಳಿ, ನೀವ್ ಹಿಂಗೆ ವಿಡಿಯೋ ಮಾಡಿ ಸರ್. ನೀವು ಅಲ್ಲ ನಾನು ಸತ್ಯ ಏನಿದೆ ನೋಡಿ ಸರ್, ಇವ್ರಿಬ್ರು ಪರನು ಕೂಡ ನಾನು ನಿಂತ್ಕೊಳ್ಳಲ್ಲ ಸರ್. ಇಲ್ಲ, ದಯವಿಟ್ಟು ಹಂಗ್ ಮಾಡ್ಬಾರ್ದು. ನ್ಯಾಯ ಏನಿದೆ ಅದನ್ನ ಮಾತ್ರ ಮಾತಾಡಿ ಸರ್. ನಾನು ಅಷ್ಟೇ ಹೇಳೋದು. ನೀವ್ ನೋಡಿದ್ರಿಂದ, ನಿಮ್ ವಿಡಿಯೋ ನಾನು ನೋಡಿದ್ರಿಂದ ನನಗೆ ಗೊತ್ತಾಯ್ತು ನಮ್ಮವ್ರಂತ ಒಬ್ರು ಇದಾರಲ್ಲ, ಅವ್ರು ತಿಳುವಳಿಕೆಯಸ್ತರು. ಈಗ ನೀರದ್ ನ್ಯಾಯವಾಗಿ ನೀವ್ ಹೇಳ್ತಾ ಇದ್ದೀರಾ. ಹಿಂಗೇನೆ ನೀವು ಅಲ್ಲಿ ವಿಷಯ ಕಲೆಕ್ಟ್ ಮಾಡ್ಕೊಂಡು ಜನಗಳಿಗೆ ಈ ತರ ಒಂದು ಸಂದೇಶ ಕೊಡೋ ತರ ನೀವು ವಿಡಿಯೋ ಮಾಡಿ ಸರ್. ಇಲ್ಲ, ನನ್ನ ಒಂದೇ ಸರ್, ನನ್ಗ ಆ ಯಪ್ಪ ವ್ಯಾಲಂಟ್ರಿ ಆಗಿ ಬಂದು ಒಂದ್ ವಿಡಿಯೋ ಮಾಡ್ಕೊಟ್ಬಿಟ್ರೆ ಆಯ್ತು, ಏನಿಲ್ಲ ನೋಡ್ರಿ. ನನ್ ಮೇಲೆ ಬಗ್ಗೆ ಮಾತಾಡಿ ಸರ್. ನನ್ ಮೇಲೆ 1000 ಅಲಿಗೇಷನ್ ಎಷ್ಟ್ ಜನ ಆದ್ರೂ ಮಾಡ್ಕೊಳ್ಳಿ. ನೀವು ಭಕ್ತಾದಿಗಳು ಸರ್, ನ್ಯಾಯ ಮಾತಾಡೋರ್ಗೆ ಏನು ಆಗಲ್ಲ. ಅವರು ಒಂದ್ ಮಾತು ಹೇಳ್ಬೇಕು ಸರ್, ಅವರು ಧರ್ಮಾಧಿಕಾರಿ. ಹೌದು, ಆ ತರ ಹೇಳಿದ್ದೆ ನೀವು. ನೆಕ್ಸ್ಟ್ ನೀವು ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಸರ್. ನಾನು ವಿಡಿಯೋ ಮಾಡಿದಾಗ್ಲೇ ಹೇಳಿದೀನಿ, ಒಂದ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ, ಅವ್ರು ಭೀಮಾ ಅನ್ನೋರು ಬಂದಿದಾರಲ್ಲ ಧರ್ಮಾಧಿಕಾರಿಗಳೇ, ನೀವೇ ಮುಂದೆ ಬಂದು ನಿಂತ್ಕೊಂಡು ಅವ್ನ್ ಎಲ್ಲೆಲ್ಲಿ ತೋರಿಸ್ತಾನೆ ಆಯ್ತು ಅಗಸ್ರಪ್ಪ ಅಂತ ಹೇಳಿ ಮುಂದೆ ನಿಂತ್ಕೊಳ್ಳಿ. ಅವಾಗ ನೋಡಿ ಎಲ್ಲೂ ಏನು ಸಿಗದೆ ಹೋದಾಗ ಖಂಡಿತ ಅವಾಗ ಇವನೇ ಮಕಾರ ಆಗ್ತಾನೆ. ನೀವು ನಿಮ್ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತಾನು ವಿಡಿಯೋ ಮಾಡಿದೀನಿ. ಅದ್ ಎಷ್ಟ್ ಜನ ನೋಡಿದಾರೆ ಏನೋ ಗೊತ್ತಿಲ್ಲ. ಇಲ್ಲ ಸರ್, ನಾನು ಆ ವಿಡಿಯೋ ನೋಡಿಲ್ಲ. ನಾನು ಈ ವಿಡಿಯೋ ನೋಡ್ಬಿಟ್ಟು ನಾನು ನಿಮಗೆ ಕಾಲ್ ಮಾಡ್ತೀನಿ. ಹಾಕಿದೀವಿ ಸರ್, ಇದ್ರ ಬಗ್ಗೆ ನಿಮ್ಗೆ ಏನೇನು ಅನ್ಸುತ್ತೆ, ನಿಮ್ಗೆ ಏನಿಲ್ಲ. ಆ ಯಪ್ಪ ಅವ್ನ್ ಏನ್ ಬಂದು ಗುಂಡಿ ತೆಗಿತೀನಿ ಅಂದ್ರು, ಇವ್ರ ಆಯ್ತು ಬಾರಪ್ಪ ನಾನು ಬರ್ತೀನಿ ಬಾರೋ ರಾಜ, ಎಲ್ಲೆಲ್ಲಿ ತೋರ್ಸು ಅಂತ ಹೇಳ್ಬಿಟ್ಟಿದ್ರೆ ಸರ್, ಇವತ್ ನಿಜವಾಗ್ಲು ಅವ್ರೆಲ್ಲೋ ಹೋಗಿರೋರು. ಹೌದು ಸರ್, ಆಗ್ಲಿ ಸರ್, ಒಳ್ಳೇದಾಗ್ಲಿ. ಇದು ಕಳಂಕದಿಂದ ಆದಷ್ಟು ಬೇಗ ಮುಕ್ತಿ ಸಿಗ್ಲಿ ಸರ್. ನಾವು ಅಷ್ಟೇ ಸರ್, ನ್ಯಾಯ ಒಂದ್ ಸಿಕ್ಕಿದ್ರೆ ಆಯ್ತು. ಒಟ್ಟಲ್ಲಿ ಯಾರೋ ಸರ್, ಯಾರಿಗೆ ಆಗ್ಲಿ ಅನ್ಯಾಯ ಆಗ್ಬಾರ್ದು ಸರ್. ಅದು ನಾವಿರ್ಬೋದು, ನೀವಿರ್ಬೋದು, ಧರ್ಮಾಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಅನ್ಯಾಯ ಆಗ್ಬಾರ್ದು ಸರ್. ಅಷ್ಟೇ ನಾನು ಹೇಳೋದು. ಸರಿ ಸರ್, ಆಯ್ತು ಸರ್. ನಾವು ಹಾಸನಿಂದ, ನಮ್ಮ ಹೆಸರು ರಘು ಅಂತ. ಒಳ್ಳೇದಾಗ್ಲಿ ಸರ್, ನೀವು ಹಾಸನಿಗೆ ಈ ಕಡೆ ಬಂದಾಗ ಈ ನಂಬರ್ ಇಟ್ಕೊಂಡ್ ಬೇಕಾದ್ರೆ ಕಾಲ್ ಮಾಡಿ ಸರ್. ಹಂಗೇನಿಲ್ಲ. ಓಕೆ ಸರ್, ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.